ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯ ಕ್ರಿಯೇಷನ್ಸ್. ಇವತ್ತು ನಾನು ನಿಮಗೆ ಹೊಸದಾಗಿ ಬಂದಿರೋ ಬಾಕ್ಸ್ ಸ್ಟ್ಯಾಂಡ್ ಬಗ್ಗೆ ಮತ್ತೆ ಅದೇ ರೀತಿ ನಮ್ಮ ರೌಂಡ್ ಸ್ಟ್ಯಾಂಡ್ ಬಗ್ಗೆ ಇವೆರಡರ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನನಗೆ ಏನೇನು ಡಿಫ್ರೆನ್ಸ್ ಕಂಡಿದೆ, ಸೊ ನನಗೆ ಯಾವ್ಯಾವ ಸ್ಟ್ಯಾಂಡ್ ಅಲ್ಲಿ ಏನೇನು ಬೆನಿಫಿಟ್ಸ್ ಡ್ರಾಬ್ಯಾಕ್ಸ್ ಇದೆ ಅಂತ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ರೌಂಡ್ ಸ್ಟ್ಯಾಂಡ್ ಬಗ್ಗೆ ಫಸ್ಟ್ ಬರೋದಾದ್ರೆ, ಸೊ ನಮಗೆ ಇದು ರೌಂಡ್ ಸ್ಟ್ಯಾಂಡ್ ಏನಪ್ಪಾ ಅಂತಂದ್ರೆ 18 ಇಂಚ್ ಫ್ರೇಮ್ ಇರುವಂತ ರೌಂಡ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಲೈಟ್ ವೇಟ್ ಸ್ಟ್ಯಾಂಡ್ ನಮಗೆ ಇದು ಸಿಗುತ್ತೆ ರೌಂಡ್ ಸ್ಟ್ಯಾಂಡ್. ಆಮೇಲೆ ಇದರದ್ದು ಯೂಸ್ಫುಲ್ ಏನಪ್ಪಾ ಅಂತಂದ್ರೆ, ಸೊ ನಮ್ಗೆ ಕಡಿಮೆ ಸ್ಪೇಸ್ ಅಲ್ಲಿ ಇದನ್ನ ನಾವು ಇಟ್ಕೊಂಡು ವರ್ಕ್ ಮಾಡಬಹುದು. ಕಡಿಮೆ ಸ್ಪೇಸ್ ಅಲ್ಲಿ ನಮಗೆ ಇದು ಎಲ್ ಬೇಕಾದ್ರೂ, ಇವಾಗ ಫಾರ್ ಎಕ್ಸಾಂಪಲ್ ರೂಮ್ ಇಂದ ಲಿವಿಂಗ್ ರೂಮ್ ಇಂದ ಬೇರೆ ಕಾಟ್ ಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ನಾವು ಇದನ್ನ ವರ್ಕ್ ಮಾಡಬಹುದು. ಸೊ ಅಂದ್ರೆ ಎತ್ಕೊಂಡು ಹೋಗೋದಕ್ಕೆ ಮಾಡೋದಕ್ಕೆ ನಮ್ಗೆ ಇದು ಈಸಿ ಕನ್ವೀನಿಯಂಟ್ ಆಗುತ್ತೆ. ಅದೇ ರೀತಿ ಬಾಕ್ಸ್ ಸ್ಟ್ಯಾಂಡ್ ಬಗ್ಗೆ ನಾನು ನಿಮಗೆ ಹೇಳೋದಾದ್ರೆ, ಇದ್ರದ್ದು 18x24 ಲೆಂತ್ ಅಲ್ಲಿ ನಿಮಗೆ ಇದು ಬಾಕ್ಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇದನ್ನ ನಮಗೆ ಇದ್ರದ್ದು ಯೂಸ್ಫುಲ್ ಏನಪ್ಪಾ ಅಂತಂದ್ರೆ, ನಮಗೆ ಫುಲ್ ಫ್ರೇಮ್ ಆಗಿ ಸಿಗುತ್ತೆ. ಆಮೇಲೆ ಇದ್ರದ್ದು ಏನಪ್ಪಾ ನನ್ಗೆ ಪ್ರಾಬ್ಲಮ್ ಆಗಿರೋದು ಅಂತಂದ್ರೆ, ಎತ್ಕೊಂಡು ಹೋಗೋದಕ್ಕೆ ಮಾಡೋದಕ್ಕೆ ಸ್ವಲ್ಪ ಇದು ವೇಟ್ ಆಗುತ್ತೆ. ಸೊ ಅಪ್ ಟು 5 kgs ವರೆಗೂ ಬರೋದ್ರಿಂದ ಸೊ ಸ್ವಲ್ಪ ನನಗೆ ಇನ್ಕನ್ವೀನಿಯಂಟ್, ಎತ್ಕೊಂಡು ರೂಮಿಗೆ ಹಿಂಗ್ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಅಷ್ಟೇ. ಅದರ್ವೈಸ್ ಇದ್ರಕ್ಕೆ ಕ್ಲಾತ್ ಗೀತ್ ಹಾಕಿ ನೋಡೋದಾದ್ರೆ, ಫಸ್ಟ್ ನನಗೆ ನಿಮ್ ಬಾಕ್ಸ್ ಸ್ಟ್ಯಾಂಡ್ಗೆ ಕ್ಲಾತ್ ಹಾಕಿ ತೋರಿಸ್ತೀನಿ. ಸೊ ನಾವು ಇದನ್ನ ಬಾಕ್ಸ್ ಸ್ಟ್ಯಾಂಡಿಗೆ ಬ್ಯಾಕ್ ವರ್ಕ್, ಫುಲ್ ವರ್ಕ್ ಇರೋದನ್ನ ನಾವು ಹಾಕೋದು, ವರ್ಕ್ ಏನಾದ್ರೂ ಇತ್ತು ಅಂತಂದ್ರೆ, ಸೊ ಬಾಕ್ಸ್ ಸ್ಟ್ಯಾಂಡಿಗೆ ನಾವು ಈ ತರ ಬ್ಲೌಸ್ ವರ್ಕ್ ನ ಹಾಕೋದಿತ್ತು. ಬ್ಯಾಕ್ ಫುಲ್ ನಮ್ಗೆ ವರ್ಕ್ ಇತ್ತು ಅಂದ್ರೆ ಬಾಕ್ಸ್ ಸ್ಟ್ಯಾಂಡಿಗೆ ಹಾಕೋದ್ರಿಂದ ಸೊ ನಮ್ಗೆ ಇದೇನಾಗುತ್ತೆ, ಫುಲ್ ಫ್ರೇಮ್ ನಮಗೆ ವರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ವಿತ್ ನಾವ್ ಏನೇ ನಮ್ಮ ಮಟೀರಿಯಲ್ಸ್ ಏನೇ ಇದ್ರು ನಾವು ಆರಾಮಾಗಿ ಫ್ರೀ ಆಗಿ ಹಿಡ್ಕೊಂಡು ವರ್ಕ್ ಮಾಡಬಹುದು. ಇದ್ರದ್ದು ಏನೇ ಇಲ್ಲಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಅದೇ ರೀತಿ ನಾವು ಇಲ್ಲಿ ರೌಂಡ್ ಸ್ಟ್ಯಾಂಡಿಗೆ ನಾವು ಬ್ಯಾಕ್ ವರ್ಕ್ ಮಾಡೋದು ಹಾಕೊಂಡ್ವಿ ಅಂತಂದ್ರೆ, ಸೊ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇದು 18 ಫ್ರೇಮ್ ಇರೋದ್ರಿಂದ ಸೊ ನಮಗೆ ಸೈಡ್ ಬ್ಯಾಕ್ ನಮಗೆ ಏನಿದೆ ಅಲ್ಲ, ಸೈಡ್ ವರ್ಕ್ ಅಥವಾ ಬುಟ್ಟ ಏನೇ ಹಾಕ್ಬೇಕು ಅನ್ನೋದಿತ್ತು ಅಂದ್ರೆ, ಸೊ ಇದು ನಮ್ಗೆ ಸರ್ಸಾಡಿ ರಿಂಗ್ ತೆಗೆದು ಹಾಕ್ಬೇಕಾಗುತ್ತೆ. ಸೊ ಇದು ಈ ರೌಂಡ್ ಸ್ಟ್ಯಾಂಡ್ ನನಗೆ ಪ್ರಾಬ್ಲಮ್ ಅನ್ಸಿರೋದು. ಆಮೇಲೆ ಇನ್ನೊಂದೇನ್ ಪ್ರಾಬ್ಲಮ್ ಅಂತಂದ್ರೆ, ಸೊ ನಮಗೆ ಇದಿಷ್ಟೇ ಸ್ಪೇಸ್ ಸಿಗೋದ್ರಿಂದ ಸೊ ನಾವು ಇವಾಗ ಇದನ್ನ ನಾವು ರಿಂಗಿಗೆ ಹಾಕಿ ಈ ತರ ಸ್ಟಿಫ್ ಆಗಿ ನಾವು ಕ್ಲಾತ್ ನ ಎಳ್ಕೊಂಡು ಸ್ಟಿಫ್ ಮಾಡೋದ್ರಿಂದ ಸೊ ರಿಂಗ್ ಅಲ್ಲಿ ಏನಾಗುತ್ತೆ, ಸೈಡಿಗೆ ಏನಿದೆ ಕ್ಲಾತ್ ಎಲ್ಲ ಏನಾಗುತ್ತೆ, ಸ್ವಲ್ಪ ಪಿಂಚ್ದಂಗೆ ಹಂಗ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನನಗೆ ಈ ರಿಂಗ್ ಸ್ಟ್ಯಾಂಡ್ ಅಲ್ಲಿ ಕಂಡು ಬಂದಿರೋದು. ಅದರ್ವೈಸ್ ನನ್ಗೆ ಬಾಕ್ಸ್ ಸ್ಟ್ಯಾಂಡ್ ಅಲ್ಲಿ ಈ ತರದ ಪ್ರಾಬ್ಲಮ್ಸ್ ಏನು ಕಂಡು ಬಂದಿಲ್ಲ. ಯಾಕಪ್ಪ ಅಂತಂದ್ರೆ, ಸೊ ಇದ್ರಲ್ಲಿ ಮೇನ್ ಆಗಿ ಇದಕ್ಕೆ ಯಾವ್ದೇ ರೀತಿ ಫ್ರೇಮ್ ಇರಲ್ಲ. ಅದ್ರ ಬದಲಾಗಿ ಈ ರೀತಿ 12 ಪೀಸಸ್ ಒಂದು ಬಾಕ್ಸ್ ಕ್ಲಿಪ್ ಇರುತ್ತೆ. ಸೊ ಇದು ಸೈಜ್ ಬಂತು 51 mm. ಸೊ ಈ ತರ ಕ್ಲಿಪ್ಸ್ ನ ನಾವೇನ್ ಮಾಡ್ತೀವಿ, ಈ ತರ ಕ್ಲಾತ್ ಗೆ ನಾವು ಫಿಟ್ ಮಾಡಿ ಈ ತರ ಅಟ್ಯಾಚ್ ಮಾಡಿ ಹಾಕ್ತಿವಿ. ಸೊ ಇದು ಓವರ್ ಆಲ್ ನಾವು ಹಾಕೋದ್ರಿಂದ ಸೊ ನಮಗೆ ಏನಾಗುತ್ತೆ, ಇದು ಹಿಂಗ್ ತೆಗಿಬೇಕಾದ್ರೆ ಅಥವಾ ಹಿಂಗ್ ಹಾಕ್ಬೇಕಾದ್ರೆ ಯಾವುದೇ ರೀತಿ ಕ್ಲಾತ್ ಗೆ ಡ್ಯಾಮೇಜಸ್ ಆಗೋದಿಲ್ಲ. ಹೆಂಗೆ 18 ಇಂಚಸ್ ರಿಂಗ್ ಅಲ್ಲಿ ನಮಗೆ ಸೈಡ್ ಕ್ಲಾತ್ ಡ್ಯಾಮೇಜ್ ಆಗುತ್ತೋ ಆ ರೀತಿ ಡ್ಯಾಮೇಜ್ ಇದರಲ್ಲಿ ಕ್ಲಾತ್ ಅಲ್ಲಿ ಬಾಕ್ಸ್ ಸ್ಟ್ಯಾಂಡ್ ಅಲ್ಲಿ ನಮಗೆ ಯಾವುದೇ ರೀತಿ ಕ್ಲಾತ್ ಡ್ಯಾಮೇಜ್ ಆಗೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಬಾಕ್ಸ್ ಸ್ಟ್ಯಾಂಡ್ ಇಂದು ಪ್ರೈಸ್ ಬಂದ್ಬಿಟ್ಟು 899 to 999 ವರೆಗೂ ಸಿಗುತ್ತೆ. ವಿತ್ ಒಂದ್ ಬಾಕ್ಸ್ 12 ಪೀಸ್ ಕ್ಲಿಪ್ ಇರುವಂತದ್ದು ಒಂದ್ ಬಾಕ್ಸ್ 5 kg ಅಪ್ ಟು 5 kg ಇರೋ ವೇಟ್ ಇರೋಷ್ಟು ಒಂದು ಬಾಕ್ಸ್ ಸ್ಟ್ಯಾಂಡ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದೇ ರೀತಿ ರೌಂಡ್ ಸ್ಟ್ಯಾಂಡ್ ಪ್ರೈಸ್ ಬಂದ್ಬಿಟ್ಟು 500 to 550 ವರೆಗೂ ನಿಮಗೆ ಇದು ಎಲ್ಲಾ ಕಡೆ ಅಂದ್ರೆ ಆನ್ಲೈನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ನನಗೆ ಇವೆರಡು ಒಂದ್ ಬೇಸ್ ಅಲ್ಲಿ ನನಗೆ ಎರಡೂ ಒಂಥರ ಕನ್ವಿನಿಯಂಟ್ ಇದೆ. ಸೊ ನಿಮಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತೋ ಆ ಬೇಸಿಸ್ ಅಲ್ಲಿ ನೀವು ಪರ್ಚೇಸ್ ನ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.